95%. 95% ಜನರು ಈ ಒಂದು ತಪ್ಪು ಮಾಡಿ ನಂತರ ಹೂಡಿಕೆ ಶುರು ಮಾಡುತ್ತಾರೆ. ನೀವು ಕೂಡ ಅದೇ ತಪ್ಪು ಮಾಡುತ್ತಿದ್ದೀರಾ? ಆ ಒಂದು ತಪ್ಪು ಏನು ಗೊತ್ತಾ? ತಮ್ಮ ಫೈನಾನ್ಷಿಯಲ್ ಹೆಲ್ತ್ ಅನ್ನು ಪರೀಕ್ಷಿಸದೆ ನೇರವಾಗಿ SIP, ಮ್ಯೂಚುವಲ್ ಫಂಡ್ ಅಥವಾ ಇನ್ಶೂರೆನ್ಸ್ನಲ್ಲಿ ಹೂಡಿಕೆ ಶುರು ಮಾಡುವುದು. ಒಬ್ಬ ಡಾಕ್ಟರ್ ನಿಮ್ಮ ಸಮಸ್ಯೆ ಏನು ಅಂತ ಪರೀಕ್ಷೆ ಮಾಡದೆ ನೇರವಾಗಿ ಔಷಧಿ ಕೊಟ್ಟರೆ ನೀವು ಆ ಔಷಧಿ ತೆಗೆದುಕೊಳ್ತೀರಾ? ಖಂಡಿತ ಇಲ್ಲ. ಡಾಕ್ಟರ್ ಮೊದಲು ಪರೀಕ್ಷೆ ಮಾಡಿ ನಂತರ ಚಿಕಿತ್ಸೆ ಕೊಡ್ತಾರೆ. ಅದೇ ರೀತಿ ಹೂಡಿಕೆ ಮಾಡೋ ಮೊದಲು ನಿಮ್ಮ ಆದಾಯ, ಖರ್ಚು, ಸಾಲ, ತುರ್ತು ನಿಧಿ, ವಿಮೆ ಮತ್ತು ಈಗಾಗಲೇ ಇರುವ ಹೂಡಿಕೆಗಳನ್ನು ಪರಿಶೀಲಿಸಬೇಕು. ಇದನ್ನೇ ಫೈನಾನ್ಷಿಯಲ್ ಹೆಲ್ತ್ ಅಸೆಸ್ಮೆಂಟ್ ಎನ್ನುತ್ತಾರೆ. ಸರಿಯಾದ ಡಯಾಗ್ನೋಸಿಸ್ ಇಲ್ಲದೆ ಮಾಡಿದ ಇನ್ವೆಸ್ಟ್ಮೆಂಟ್ ನಿಮ್ಮ ಗುರಿಗಳನ್ನು ತಲುಪಿಸದೇ ಇರಬಹುದು. ನಿಮ್ಮ ಫೈನಾನ್ಷಿಯಲ್ ಹೆಲ್ತ್ ಸ್ಕೋರ್ ತಿಳಿದುಕೊಳ್ಳಬೇಕೇ? ಹಾಗಿದ್ದರೆ ಕೆಳಗೆ ಕೊಟ್ಟಿರುವ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಮೂಲಕ ನಮ್ಮ ಸಮುದಾಯಕ್ಕೆ ಸೇರಿ. ಅಲ್ಲಿ ಫೈನಾನ್ಷಿಯಲ್ ಹೆಲ್ತ್ ಅಸೆಸ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಉಪಯುಕ್ತ ಮಾರ್ಗದರ್ಶನವನ್ನು ಹಂಚಿಕೊಳ್ಳುತ್ತೇನೆ. ಮೊದಲು ಹೆಲ್ತ್ ಚೆಕ್ ಮಾಡಿ, ನಂತರ ಇನ್ವೆಸ್ಟ್ಮೆಂಟ್ ಶುರು ಮಾಡಿ. ಸರಿಯಾದ ದಾರಿ ಹಿಡಿದರೆ ನಿಮ್ಮ ಹಣವೂ ಬೆಳೆಯುತ್ತದೆ, ನಿಮ್ಮ ಭವಿಷ್ಯವೂ ಹೊಳೆಯುತ್ತದೆ.